ಬಂದಿದೆ ಅಲ್ವಾ? ಯಪ್ಪನೇ ಇದು ಕೆಪ್ಪ ಕೆಪ್ಪ. ಓ ಕಪ್ಪ ಕಾಣಿಕೆ ತಲೆ ಹಾಳಾಗಿದೆಯಾ ನಿಮಗೆ? ವರ್ಷಕ್ಕೊಂದು ಬರಬೇಕಾದಂತಹ ಕಪ್ಪ ಕಾಣಿಕೆ ಈವಾಗಲೇ ಒಂದು ಸಂಗತಿಯನ್ನು ನಮ್ಮ ಪಾಂಡವರಕ್ಕೆ ಮತ್ತೆಂತದಿದು? ಇದು ವರ್ಷ ಮತ್ತೆ ಇದು ವಿಶೇಷ ಕೆಪ್ಪ.
ಹೇಳಿ ಎತ್ತಡದ ಕೌತುಕದಲ್ಲಿ ಯಾಕೆ ಕುಳಿತನಿಗೆ ಮಗ, ಹೌದಪ್ಪ, ಅವರಿಗೆ ಪಟ್ಟ ಕೊಟ್ಟಾರೆ. ಕುಳಿತನಿಗೆ ಸೂಳು. ಹೌದಪ್ಪ, ಕುಳಿತನಿಗೆ. ಅವರ ವಿಷಯ ನಮಗೇನು ಗೊತ್ತಿಲ್ಲ ಅಂತ ಭಾವಿಸಿದ್ದೀರಿ. ಏನು ಕುಳಿತನ ಮನದಿರಾದಂತಹ ಮೇಧಾವಿಗೆ ಹುಟ್ಟು ಬಂದೆ ಎನ್ನುವ ವಿಷಯ ನಮಗೆ ಚೆನ್ನಾಗಿ ಗೊತ್ತು. ಹೌದು, ತುಂಬಾ ಸಂತೋಷ. ಸಂತೋಷ ಆಗಿದೆ. ಯಾಕಂದ್ರೆ ನೀವು ಹೇಳಿದ್ರೆ ನಿಮ್ಮ ವಿಷಯ ಗೊತ್ತೈತೆ ಅಂದ್ರೆ ಬರೀ ಅವ್ರು ಬನ್ನಿ ಅಂತ ನೂರ ಅಂತಲ್ಲ, ಎಲ್ಲ ಕಡೆ ಪ್ರಚಾರ ಐತೆ ಅಂದಾಗ ಅವರಕ್ಕೆ ಹೆಸರು ಮಾಡಿ ಅಂತ ನಿಮಗೆ ಕರ್ಮ ಹೆಸರು ಮಾಡಲಿಕ್ಕೆ ಅಷ್ಟೊಂದು ಹೆಸರು ಮಾಡೋದು ಅವರು. ಏನು ಯಾವುದು ಕೊಟ್ಟು ನೋಡಿ ಹೆಸರು ಮಾಡಿ ಹಂಗೆ ಮಾಡ್ಬೇಕು. ಪಾಪ ಅವಳು ಸಂಕಟ ಅವರಿಗೆ ಎಂತದ ಹೆಸರು ಮಾಡಿ ಆದ ಒಂದು ಬಂಜೆಯರಿಗೆ ಎಂದಾದ ಮಕ್ಕಳಾಗುವುದಕ್ಕೆ ಸಾಧ್ಯ ಉಂಟೇನು? ಮಕ್ಕಳಾದ ಏನು ಎಂತಾರಂತೆ ಕಟ್ಟಲಿನಲ್ಲಿ ಕಮಲಾಗುವುದಕ್ಕೆ ಸಾಧ್ಯ ಉಂಟೇನೋ? ಬೇಯಿಸಿದ ಭತ್ತದಿಂದ ಅದು ಮೊಳಕೆ ಬಂದಿದ್ದೇನೋ? ನೆನೆಸ್ಕೊಳ್ರಿ ಅಂತ ಮೊಳಕೆಯಿಂದ ಅದು ಕೊಂಬು ಬಂದಿದ್ದೆ ಹೇಳು. ಅಂತಿಕೊಂಡ್ರದಾದ್ರೆ ಅದು ಕಿವಿಗೆ ಹಾಗಾದ್ರೆ ಬಂಜೆಯರಿಗೆ ಮಕ್ಕಳಾಗುವುದಕ್ಕೆ ಸಾಧ್ಯ ಇದೆ. ಮತ್ತೆಂತ ಕುಳಿಂದಲೇ ಹಳದತ್ತ? ಕುಳಿಂದ ಹಳದತ್ತ ಹೇಗೆ? ಗಂಡಸರೆಲ್ಲ ಹರಿಯಾಗ ಹೆಂಗಸರಿಗೆ ಏನು ಕೆಲಸ ಆಗಿಲ್ಲ. ಗಂಡಸರಕ್ಕೆ ಹರಿಯಲಿಕ್ಕೆ ಆಗುವುದಿಲ್ಲ, ಬಂಜೆಯಾದವನು ಹರಿಯುವುದಿಲ್ಲ. ಮೇಲೆ ಎಲ್ಲಿಯಾದರೂ ಕುಳಿಂದನಿಗೆ ಒಳಕೆಯುಂಟಾ ಹೇಗೆ? ನಿಂದರಿಗೂ ವೈದ್ಯರಿಂದ ಎಲ್ಲಿಯಾದರೂ ಬುಟ್ಟಿನಲ್ಲಿ ಯಾರನ್ನಾದರೂ ಇಟ್ಟುಕೊಂಡಿದ್ದಾನೋ? ನಮ್ಮದೊಂದು ಕೆಲವು ಏ ಹಾಗೂ ಆಗುವುದಿಲ್ಲ, ಹೀಗೂ ಆಗುವುದಿಲ್ಲ ಅಂತ ಹೇಳಿದ ಮೇಲೆ ಏನು ನನ್ನನ್ನು ಗುರುತಿಸುತ್ತಾ ಇದ್ದೀರಾ? ಮಠವನ್ನು ಆಡಿದರೆ ಬೆಟ್ಟವನ್ನು ತೊಟ್ಟಿರಲಾದೀತು. ಈ ಮಗುವಿಗ ಒಂದು ಕಥೆ ಹೇಳ್ತೀಯಪ್ಪಲ್ಲ. ಈ ಕಥೆಯೆಲ್ಲ ಮಕ್ಕಳಾಗ್ತದೆ. ನಮ್ದು ಕಥೆನೇ ಮಕ್ಕಳಾಗಬೇಕು. ನಾವು ಒಂದು 25 ಕಥೆ ಹೇಳ್ತೀವಿ. ಮತ್ತೆ ಹೇಳಿದ್ದೇವೆ ಈ ಮಗುವಿಗ ಮಗುವಿಗಾಗಿ ಏನು ಕಥೆ? ನಮ್ಮನ್ನೆಲ್ಲ
ಹಾ. ಅಲ್ಲಿವರೆಗೆ ಬಂದಿವಿ. ಅಲ್ಲಿ ಬಂದು ನಮಗ ಎಲ್ಲರಿಗೂ ವಿಶ್ರಾಂತಿ ಮಾಡಬೇಕು ಅಂತ ಆಗ್ಲಿ. ಕುಡಿದದ್ದೇ ಹೆಚ್ಚಾದ ವಾಂತಿ ಆಗುವುದು. ವಿಶ್ರಾಂತಿ ಹಾ. ಅಂತ ಮಾಡಬೇಕು ಅಂತ ಎಲ್ಲ ವಿಶ್ರಾಂತಿ ಮಾಡೋ ಹೊತ್ತಿಗ ಹಿಂಗ ಒಂದರಿಗೆಲ್ಲ ಕುತ್ಕೊಂಡಿದ್ದೀವಿ. ಒಟ್ಟೊತ್ತಿಗೆ ಏನೋ ಕೂದ ಅಂತ ಹೇಳಿ ಶಬ್ದ. ಎಲ್ಲಿರೋ ಚಿಕ್ಕ ಮನೆಗಳ ಬಗ್ಗೆ ಇರಬಹುದು. ಅದರ ಒಂದು ಗೊತ್ತಾಗ್ತಿದ್ವಿ. ಮತ್ತೆ ಹೇಳಕ್ ಹೋಗಿದ್ದೀವಿ. ನಮ್ಗ ಸರಿ ಕಥೆ ಯಾಕೆ? ಈ ತಾವ ಕಾಡ್ತಾವ ಈ ಮೋಹಿನಿ ದೆವ್ವ ಕೂಡ್ತಾವೆ. ಮೋಹಿನಿ ದೆವ್ವ ಎಂತ ಹೋಗಿ ಹೇಳಿದ್ರು ಈ ಚಿರಾಯಿ ಕಾದಾಗ ಲಗ್ನ ಆಗದ ಸತ್ಯ ಹೆಣ್ಣುಮಕ್ಕಳು ಮೋಹಿನಿ ದೆವ್ವ ಆಗ್ತಾವ. ಅವು ಆಮೇಲೆ ಚಂದದ ಗಂಡು ಮಕ್ಕಳ ಕಂಡು ಅವು ಹಿಂದೆ ಬಂದಿರ್ತಾವ. ಮತ್ತೆ ನೀನು ಹೇಳುವ ಅವಶ್ಯಕತೆ ಇದ್ದಲ್ಲ ಮಾತಾಡ. ಮೋಹಿನಿ ದೆವ್ವ ಉಪದ್ರ ಕೊಡುವುದು ಯಾರಿಗೆ? ಚಂದದ ಗಂಡು ಮಕ್ಕಳಿಗೆ. ಮತ್ತೆ ನಿನಗೆಂತ ಸಮಸ್ಯೆ? ಚಂದದ ಗಂಡು ಮಕ್ಕಳಿಗೆ ಉಪದ್ರ ಕೊಡುವುದಲ್ಲ. ಮತ್ತೆ ನಿನಗೆ ಸಮಸ್ಯೆ ಅಲ್ಲ. ನಾನೇ ಚಂದ ತಿಳ್ಕೊಂಡಿದ್ದೀಯ? ಎಲ್ಲರೂ ಹೇಳ್ತಾರ. ಹಂಗ ಬೆಂದು ಹೆದರಿಕೆ ಕಡಿ ನೋಡ್ಬೇಕು ಅದರಲ್ಲಿ ಎಂಬರ ಮತ್ತೆ? ಏನೋ ತುಂಬ ಕಟ್ಟಿ ಕಟ್ಪಾಡಿ 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 ಕಾಪಾಡಿ ಸರಿ ನೆನಪು ಮಾಡಿ. ಕಾಪಾಡಿ ಕಾಪಾಡಿ ಅಂತ ಹೋಗಿ ಹಾಕಿದ್ದ. ಆ ರೀತಿ ಒಬ್ಬೆ ಏನು ಏನು ಅಂತ ಹೋಗಿ ನೋಡ್ತೀವಿ ಎಂಬ ಒಂದು ದೊಡ್ಡ ಬಿಸಿಲು ಬಟ್ಟೆ ಸದ್ದಿದ್ದಾವ. ಒಂದು ಕಲ್ಲು ಬಟ್ಟೆ ಹತ್ರ ಒಂದು ಬೀಡಿ ಒಂದು ಸೀತಾ ಇತ್ತು. ಅಲ್ಲಲ್ಲಿ ಕುಡಿಯುವುದು ಸಿಕ್ಕಿದಲ್ಲಿ ಬಿಸಾಕುವುದು. ಯಾರೋ ನಿಮ್ಮವ್ರ ಕೆಲಸ ಇರಬೇಕು. ನೋಡಿದ ಪ್ರಾಣಿ ಅದೇ ಏಕೆ? ನಮ್ದೊಂದು ಬೀಸಾಡಾಗಿದ್ರೆ ನಮ್ಮ ಕಡೆ ಬೀಸಾಡಾಗಿಲ್ಲ. ಗಡಿ ಪ್ರದೇಶ ಅಲ್ರಿ. ಈಗ ನಿಮ್ಮಲ್ಲಿ ಬೀಸಾಡ್ತಾರೆ. ಅಂದ್ರೆ ಈಗ ಈ ಬದಿ ಬೀಸಾಡ ಯಾರೋ ಓ ಶಿಶು ಮಗು ಆ ಕಣ್ಣಿನಲ್ಲಿ ಮುಂದೇನಾಯ್ತು? ನೋಡ್ತೀವಿ ಎಂಬರ ಅದರ ಕಾಲಾಗ ರಾಮ ರೈತರೇ ರಾಮ ರೈತ ಹೀಗಾಗಿ ಬಂದಿತ್ತು. ಅದ್ರ ಕಾಲಾಗ ಅದನ್ನ ಕೆಂಪು ಓ ರಕ್ತ ಕೂತೆಂಬರ ಎಲ್ಲಿಯೋ ಕಲ್ಲು ಮುಳ್ಳು ತಾಗಿರಬಹುದು. ಬಂದು ನಾವು ತಿಳ್ಕೊಂಡೀವಿ. ತಿಳ್ಕೊಂಡು ಹೊತ್ತ ಬಂದಾಗ ಸೊಪ್ಪಾಗಿ ನೋಡ್ತೀವಿ ಎಂಬರ ಕಲ್ಲು ಮುಳ್ಳು ತಾಗಿದ್ದಾವ್ರಿ. ಮತ್ತೆ? ಎಲ್ಲೋ ಇಬ್ಬರ ಕಟ್ಟಿದ್ದಾವ್ರಿ ಎಂಬರ ನೋಡ್ತೀವಿ ಎಂಬರ ಅದ್ರ ಕಾಲ ಇರ್ರಿ. ಕಾಲ ಒಂದು ಕಾಲ ಇರ್ತದ್ರಿ. ಕಾಲ ಎರಡು ಕಾಲ ಇರ್ತೈತಲ್ರಿ. ಯಾವ ಕಾಲ? ಈಗ ಎರಡು ಕಾಲ ಇರ್ತೈತಲ್ರಿ. ಎರಡು ಕಾಲ ಈ ಬದಿ ಕಾಲ ಬಂದೈತಲ್ರಿ. ಎಡಗಾಲ. ಹೌದ್ರಿ. ಎರಡು ಕಾಲ ಒಂದು ಬೇಡ ನಾವು ಹಾಕಿಕೊಂಡ್ರೆ ಕತ್ತೆ ಒಂದು ಕಾಲಿನ ಒಂದು ಬೆರಳನ್ನು ಗಂಡು ಬರಲಿದ್ರಲ್ಲಿ ಒಂದು ಇಲ್ಲ. ಕೇಳಿ ಕೇಳಿ ಸಣ್ಣ ಮಗು ಅದರಲ್ಲಿ ಆ ಮಗುವಿನ ಒಂದು ಒಂದು ಬೆರಳನ್ನು ಕತ್ತರಿಸಿದ್ದಾರೆ. ಪಾಪ ಈಗ ಆ ಮಗುವಿನ ಒಂದು ಕಾಲಿನಲ್ಲಿ ನಾಲ್ಕೇ ಬೆರಳಾಯ್ತಲ್ಲ ಮಹಾರಾಯ. ಈಗ ನಾಲ್ಕೇ ಬೆರಳು ಅಲ್ರಿ. ಬೆರಳು ಐದು ಒಂದು ಬೆರಳು ಯಾರು ಪಾಠ ಮಾಡ್ತಾರೆ. ಎಷ್ಟು ಒಂದು ಕಾಲಿನಲ್ಲಿ ಎಷ್ಟು ಬೆರಳು ಇರ್ತದೆ? ಐದೇ ಬೆರಳಿರುವುದು. ಇದ್ದ ಬೆರಳನ್ನು ಒಂದನ್ನು ತೆಗೆದರೆ ಉಳಿಯುವುದು ನಾಲ್ಕು ಬೆರಳು ಹೌದಲ್ವ? ಮತ್ತೆ ಹೇಗೆ ಉಳಿತದೆ? ಏನು? ಅದೈದು ಇದ್ದದ್ದು ಉಳಿದಿದ್ದನ್ನು ತೆಗೆದರೆ ಕೈಯಲ್ಲಿ ಸೇರಿಸಿದ್ದಾರಾಗ್ತದೆ. ಇದು ತೆಗೆಯಲಿ. ಇದು ಸೇರ್ತದಲ್ಲ ಅಂದ್ರೆ ಇದು ಆಯ್ತಾ? ಇದು ತೆಗೆಯಲು ಸ್ವಲ್ಪ ಅರ್ಥ ಆಗ್ಬೋದು ಹೇಳುವ ಮಹಾರಾಯ. ಇದೆಷ್ಟೇ ಅದೈದು ಇದೆಷ್ಟೇ ಆರು ಇದೆಷ್ಟೇ ಐದು ಉಳಿತದೆ. ಐದು ಉಳಿತು ಏನಾಗ್ತದೆ? ನನಗೆ ಗೊತ್ತಿಲ್ಲ, ಏನು ಹೇಳು? ಒಂದು ಹೆಚ್ಚಿನ ಹೆಚ್ಚಿನ ಕೆಟ್ಟರೆ ಬರ ಅಂದ್ರೆ ಒಂದು ಕಾಲಿನಲ್ಲಿ ಒಂದು ಬೇಳೆ ಹೆಚ್ಚಿನ ಯಾವ ನನ್ನ ಬೇರೆ ಸಿಂಧದಲ್ಲಿ ಕಟ್ಟಡ ಸಂಪೂರ್ಣವಲ್ಲ. ಆ ಬೇರೆ ಕಟ್ಟಡ ಹೇಳು ಇನ್ನೇನಾಯ್ತು ಹೇಳು?
ನಮ್ಮ ಕತೆಗೆ ನೀವಿನ ಬೆಲೆ ಯಾಕೆ ಈ ಕತೆಗಿದೆ ನೋಡೋ ನೀವು ಕೇಳಿ ಏನಾಯ್ತು? ನೀವು ಹಂಗೆ ಕತೆ ಆರಂಭ ಮಾಡ್ಬೇಕಾದ್ರೆ ನೀವು ಇದೆಯಪ್ಪ ಮುಗಿಸುವಾಗ ನೀವು ನಾನು ಇಲ್ಲೇ ಇದ್ದೇನೆ, ಎಲ್ಲಿಗೆ ಹೋಗಿದ್ದೇನೆ? ಕೆಲವೊಂದು ಹೆದರಿಕೆ ಇರ್ತದೆ. ಯಾಕೆ? ಕತೆ ಶುರು ಮಾಡ್ಬೇಕಾದ್ರೆ ಬಹಳ ಮಂದಿ ಇರ್ತಾರೆ, ಮುಗಿಸೋತ್ತಿಗೆ ಒಬ್ಬನೊಬ್ಬ ಏನಾದ್ರು ಇದು ಕತೆ ಹಂಗೆ ನೀವು ಒಬ್ಬ ಕಾಡಿನಲ್ಲಿ ಸಿಕ್ಕಿದ ಚಂದ್ರ ಅವನಿಗ ವೀರ ಚಂದ್ರ ಪಟ್ಟದಲ್ಲಿ ಕೂರಿಸಿ ಹೌದು ವಿಶೇಷವಾದಂತಹ ಕಪ್ಪ ಕಾಣಿಕೆಯನ್ನು ಅವ ಎಲ್ಲ ಕಡೆ ಇಲ್ಲಿ ತಂದುಕೊಟ್ಟಾನೆ, ಎಲ್ಲ ಕಡೆ ದಿಗ್ವಿಜಯ ಮಾಡಿ ತುಂಬಾ ಸಂತೋಷ ಆಯಿತು. ನೀವು ಬಾಯಿ ಬಿಟ್ಟು ಚಂದ್ರಹಾಸನರು ಚಂದನಾವತಿಯ ಪಟ್ಟವನ್ನೇರಿದವರು, ಹಾಗಾಗಿ ವಿಶೇಷ ಸಂದರ್ಭಕ್ಕಾಗಿ ಈ ಕಪ್ಪ ವಿಶೇಷವಾದಂತಹ ಕಪ್ಪ ಕಾಣಿಕೆ ಎಲ್ಲರಿಗೂ ಮತ್ತೆ ತುಂಬಿ ಹೋಯಿತು. ನಿಮ್ಮನ್ನ ಕಂಡ ಈ ಅವಸರದಲ್ಲಿ ಮಾತಾಡುವುದರಲ್ಲಿ ಹೊತ್ತು ಪಡೆದ ಬಿಟ್ಟರೆ ಸರಿಯಾದ ಉಪಚಾರ ಮಾಡಲಿಕ್ಕಾಗಲೇ ಆಗಿಲ್ಲ. ಒಂದು ಕೆಲಸ ಮಾಡಿ, ಈ ಕಪ್ಪ ಕಾಣಿಕೆ ಕಡ್ಡಾಯಕ್ಕೆ ಒಪ್ಪಿಸಿ ಮಧ್ಯಾಹ್ನದ ಹೊತ್ತು ಸ್ನಾನ ಮಾಡ್ಕೊಂಡು ಬನ್ನಿ, ನಾವೆಲ್ಲ ಒಟ್ಟಿಗೆ ಕುಳಿತು ಒಂದು ಸಹಪಂಕ್ತಿ ಭೋಜನ ಮಾಡೋಣ. ಏನು ದಾಕ್ಷಿಣ್ಯ ಮಾಡ್ಕೊಳ್ಳಿ, ಒಂದು ಮುಷ್ಟಿ ಊಟ ಮಾಡುವ. ಏನು ದಾಕ್ಷಿಣ್ಯ ನಮ್ಮನೆಯಲ್ಲಿ ನಮ್ಗೆ ಹೋದ ದಾಕ್ಷಿಣ್ಯ ಇದೆ. ಸ್ವಲ್ಪ ಸ್ವಲ್ಪ ಊಟ ಪ್ರಶ್ನೆ ಮಾತ್ರ ಉತ್ತರ ಒಳ್ಳೆ ಅಲ್ಲ. ಹೌದೇನೋ ತುಚ್ಛವೇ ಅಲ್ಲ. ಮತ್ತೆ ಯಾಕೆ ಊಟ ಮಾಡೋದಿಲ್ಲ ಹೇಳಿ? ಏನು ಏನು ಊಟ ಬೇಡ ಅಂತ ಹೇಳೋದು ಕಾರಣ ಇದೆ. ಏನು ಕಾರಣ? ಯಾಕಂದ್ರೆ ನಮ್ಮ ಚಂದ್ರ ಸಪ್ನವರು ಆಳ್ವಿಕೆ ಬಂದ್ಮ್ಯಾಕ ಒಂದು ರಥ ಶುರು ಮಾಡೇವಿ. ರಥ ಯಾವ ದೇವಸ್ಥಾನ ಕಳಿಸ್ಬೇಕಂತೆ ಹರಕೆ ಉಂಟಂತ ರಥ ಮಾಡಲಿಕ್ಕೆ? ಈಗ ರಥ ರೀ, ಎಂತ ರಥವೋ? ಈಗ ದೇವರು ನೆನೆಸ್ರಿ. ಓ ರಥ ಕಿರಾತರೆ ಹೊಡೆದ ಮಾಂಸವನ್ನು ಬೇಯಿಸಿಕೊಂಡು ತಿನ್ನಬೇಕಿರುವಂತಹ ಸಾಮಾನ್ಯ ಕಲ್ಪನೆಯಲ್ಲಿ ಹೋದ ನಿಮಗೂ ಒಂದು ರಥ. ರಥ ಏನು ರಥ? ಏಕವಾಸಿ ಬಂದಾರೆ. ನಿಮಗೂ ರಥ ಮುಂದೆ ತಿಳಿಸಿಕೆ. ಹೌದು, ಅದೇ ಏಕವಾಸಿ ಏಕಾದಶಿ ವ್ರತ ಹೇಳಿದ್ರಾಗ್ಲಿಕ್ಕಿಲ್ಲ. ಅದರ ಪದ್ಧತಿ ಎಲ್ಲ ಚೆನ್ನಾಗಿ ಗೊತ್ತಾ ನಿಮಗೆ? ಗೊತ್ತೈತೆ. ಏನು ಗೊತ್ತು?
ಹಾ. ನೀರ್ ಹಾಕ್ರಿ. ಹೋಗಿ ಹಾಡು. ಅದಕ್ಕೆ ಏನು ಹೇಳ್ತೀನಿ, ನೀರ್ ಹಾಕ್ರಿ. ನಿರಾಹಾರ. ಹೋಗ್ರಿ ಅಪ್ಪನ. ಏನನ್ನು ಸ್ವೀಕರಿಸುವ ಹಾಗಿಲ್ಲ. ಇಲ್ರಿ ಅಪ್ಪನ. ಮತ್ತೆ ಅಲ್ರಿ ರಾತ್ರಿ ಬೆಳವರಿಗೂ ನಿದ್ದೆ ಬಿಡ್ಬೇಕು ನಾವೆಲ್ಲ. ಕಷ್ಟ ಆಗುದಿಲ್ಲ. ಕಷ್ಟ ಆಗೈತಿ. ಸುಮ್ಮನೆ ಕುಳಿತುಕೊಂಡು ಏನ್ ಮಾಡ್ತೀವಿ ರಾತ್ರಿ? ಸುಮ್ಮನೆ ಕುತ್ಕೊಳ್ಳಂಗಿಲ್ರಿ. ಮತ್ತೆ? ನಾವೆಲ್ಲ ಭಕ್ತಿ ಮಾಡ್ತೀವಿ. ಭಕ್ತಿ ಹೌದ್ರಿ. ಯಾವ ಭಜನೆ? ಅದು ದೇವರ ಭಜನೆ. ಈ ಭಜನೆ ಬರೀ ಭಕ್ತಿ ಮಾಡ್ತೀವಿ. ಭಜನೆ ಹೀಗೆ ತಾಳ ಹಾಕುವುದು ಹೀಗೆ ಎಳಿಲಿಕ್ಕೆ ಕ್ರಮ. ಎಳಿಬೇಕ್ರಿ. ಯಾಕೆ? ಇದು ದಾಸಿ ಕಟ್ಟಿ. ಹಾ. ಇದು ಹುಸಿಕೆ. ಹುಸಿಕೆ ಹೀಗೆ ಆಗ್ತದೆ. ಅದೇ ಹೇಳುವುದಲ್ಲ, ಹುಸಿಯೇನು? ಬೆಟ್ಟು ಹುಸಿಕೆ. ಹಾ. ಹುಸಿಕೆ ಹಾ. ಅಂದ್ರೆ ಅದು ಭಕ್ತಿ ಮಾಡುವುದು ಅಂತಂದ್ರೆ ಒಂದು ಗುಂಪಿನಲ್ಲಿ 7 ಜನ ಇರ್ಬೇಕು. ಹ್ಮ್. 7 ಜನಕ್ಕೆ 3 ಸತಿ ತಾಳಿ ಕಡಿಬೇಕು. ಹೌದು. 200 ಬಡ್ಡಿ ಹಿಡಿದು ಎದ್ದೋಗ್ಬೋದು. ಈ ರಾತ್ರಿ 100 ಭಜನೆ. ಹೇಗೆ ಹೇಳ್ತಿದ್ರಿ ಅಮ್ಮ? ಹೇಗೆ ಹೇಳಿದ್ದಮ್ಮ? ಹಾ. ಬೆಳಗಾವಿ ಎಷ್ಟು ಆಗೈತಿ? ಒಂದು ಎಷ್ಟೆಷ್ಟು ಆಗಿತ್ತು ಗೊತ್ತಿಲ್ಲ. ಅಷ್ಟು ಬಡ್ಡಿ ಹೇಳೋದು. ತಾಳ ಹಾಕಿ 7 ಜನ ಇಂದು ಏನಾಗಿದೆ? ಗೋವಿಂದ ನಿನ್ನ ಪಾದ. ದೇವರನ್ನು ನೀರು ಹಾಕಿ ನೆನೆಸುವುದು, ಸ್ತುತಿಸುವುದು. ಸ್ತುತಿಸುವುದು. ಆಮೇಲೆ ಅದು ಆಮೇಲೆ ಬೆಳಬೇಕು. ಇಷ್ಟೇ. ಮೂರು ದಿವಸ ಬಂದು ಕೇಳಬೇಕು. ಏನು? ಒಂದು ದಿವಸ ಈ 2 ದಿವಸ ಸೇರಿಸಿ ಆ ದ್ವಾದಶಿಯ ದಿವಸ ತಿಂತೀವಿ. ಊಟ ಮಾಡಿ ಹೇಳಿದ್ರೆ ನಾಳೆ ಬೇಕಾದ್ರೆ ಇವತ್ತು ಊಟ ಮಾಡೋದು ಬೇಡ ಅಂತ ಹೇಳೋದು ಕಾರಣ ಇದ್ರಿ. ಏನು? ಇವತ್ತು ನೀವು ತಿಂಡಿ ನಿಮ್ಮ ಈ ದಿನದ ತಿಥಿ ಏಕಾದಶಿ ಆದ ಕಾರಣ ಊಟ ಮಾಡುವುದಿಲ್ಲ ಅಂತ ಹೇಳಿದ್ದು. ಏನನ್ನು ನಗಾಡುವ ಸೋಟ ತಿರುವುದಿಲ್ಲ. ಯಾಕೆ? ನೀವು ಬಾಯಿ ಬಿಟ್ಟ ಸ್ವಲ್ಪ ಸಿಂಹ ಬಾಯಿ ಬಿಟ್ಟ ಏನು ನನ್ನ ನೋಡಿದ್ರೆ ಹೆಣಕಬೇಕಾಗುತ್ತೆ ನಿಮಗೆ? ನಿಮ್ಮದು ಹಂಗಿದ್ರಿ. ಮತ್ತೆ? ಹಿಂಗ ನೋಡಿದ್ರಿ ನಾವು. ಸತ್ತು ಸಿಂಹವನ್ನು ನೋಡಿದ ಹಾಗಾಗ್ತದೆ ಹೇಳಿದೆ. ಈ ಒಂದು ಸಿಂಹ ನೋಡ್ಲೇ ಇದ್ರಿ. ನೀವಾದ್ರೂ ಒಂದು ಸಿಕ್ಕಿರಿ ನಮ್ಮ ಮುಂದಿನ ಜೀವಂತ ಸಿಂಹವನ್ನು ನೋಡುವ ಧೈರ್ಯ ನಿಮಗೆ ಸಿಕ್ಕಿದ್ರೆ ನೋಡ್ಲೇ ಇಲ್ಲ. ಹಾಗೆ ಹೇಳಿ. ನೀವಾದ್ರೂ ಸಿಕ್ಕಿದ್ರಿ. ನಿಮ್ಮ ಸತ್ತದಲ್ಲಿ ಸಿಕ್ಕಿದ್ರಿ. ನನ್ನ ಮೇಲೆ ದ್ವೇಷ ಇದ್ದ ಕಾರಣಕ್ಕಾಗಿ ಊಟ ಮಾಡುವುದಿಲ್ಲ ಅಂತ ಹೇಳಿದ್ದಲ್ಲ. ಹರಿವ್ರತ ಏಕಾದಶಿ ವ್ರತ ಆದ ಕಾರಣಕ್ಕಾಗಿ ಹೌದ್ರಿ. ಇವತ್ತು ಊಟ ಮಾಡುವುದಿಲ್ಲ ಅಂತ ಹೇಳಿದ್ದೆ. ನಾವು ಊಟ ಬೇಡ ಅಂತ ನಿಮ್ಗೆ ಸಿಟ್ಟು ಬಂದ್ರಿ. ಸಿಟ್ಟು ಬಂದು ನೀವು ಕತ್ತಿ ಎತ್ತದ್ರಿ ಅವರ ಎತ್ತದ ಕತ್ತಿಯಿಂದ ನಿಮ್ಮನ್ನು ಕಡಿದು ಕೇಳಕ್ಕೆ ಆಗಲ್ಲ. ಧೈರ್ಯವನ್ನು ಕಡಿ. ಕಡಿತೆ ಅಂತ ಹೇಳಿದ್ದೀರ, ಕಡಿ. ಹೇಳಿದ್ದೀರ. ಎತ್ತಿದ ಕತ್ತಿಯಿಂದ ನನ್ನನ್ನು ಕಡಿದು ಕೇಳುವ ಹೇಳಿದ್ದೀರ. ನೀವು ಕೊಟ್ಟ ನಿಮ್ಮನ್ನು ಕೇಳಕ್ಕೆ ಆಗಲ್ಲ. ನಾನು ನಿಮ್ಮನ್ನು ಕಡಿದು ನನ್ನನ್ನು ಕೇಳುವವರು ಯಾರಿಲ್ಲ. ಮುಗಿಯಿಡು. ಹಾಗಾದ್ರೆ ನಾಳೆ ಊಟ ಮಾಡಿ ತೊಂದರೆ ಇಲ್ಲಲ್ಲ. ಇವತ್ತಿಲ್ಲಿಯೇ ಇದ್ದು ನಾಳೆಯ ದಿವಸ ಊಟವನ್ನು ಮುಗಿಸಿ ನಿಮ್ಮ ಚಂದನಾವತಿಯನ್ನು ಸೇರಿಕೊಂಡು ಹೋಗಿ. ಯಾಕೆ? ಆಡಳಿತ ಹಂಗೈತೆ. ಏನಿತ್ತು ರಾಜಕೀಯ ವ್ಯವಸ್ಥೆಗಳೆಲ್ಲವನ್ನು ಈಗ ಬಹಳ ಸುಧಾರಣೆ ಆಗೈತಿ. ಬಹಳ ಸುಧಾರಣೆ ಆಗೈತಿ. ಸುಧಾರಣೆ, ಪರಿವರ್ತನೆ. ಏನು? ಮತ್ತೆ ನೀವು ಒಂದು ಬರ್ಬೇಕಲ್ಲ, ಆ ನಿಮ್ಮ ತಲೆನೆಲ್ಲ ಕಿರೀಟ ಎಲ್ಲ ಇದ್ದದ್ರಿ. ಕಿರೀಟ. ಅದೆಲ್ಲ ಅಲ್ಲೆಲ್ಲ ಹಾಕ್ತಿದ್ರಿ ಅಪ್ಪರ. ಹೌದು. ಮರಕ್ಕೆಲ್ಲ. ಹೌದು. ಈಗ ಮರ ಎಲ್ಲ ಕೊಟ್ಬಿಟ್ಟಾರ್ರಿ. ಎಲ್ಲ ಪರಿಸರ ನಾಶ ಮಾಡಿಬಿಟ್ಟು ನೀವು ಅಂದ್ರೆ ಚತುಷ್ಪಥ ಮಾಡ್ಯಾರಿ. ಮಾರ್ಗ ಅಗ್ಲ ಮಾಡ್ಯಾರಿ. ಆ ಹೆದ್ದಾರಿ ಅಗಲೀಕರಣ. ಹೌದ್ರಿ. ಹಂಗ ಮರ ಕಡಿಬೇಕು ಹೇಳ್ಯಾರಿ. ಮನೆಗೆ ಒಂದು ಸಸಿ ನೆಡಬೇಕು ಅಂತ ಹೇಳ್ಯಾರಿ. ಹಂಗೆ ಬರ್ತಾರ. ಮನೆಗೆ ಒಂದು ಸಸಿ ಅಂತ ಹೇಳಿ ಬರ್ತಾರ್ರಿ. ಆಮೇಲೆ ಹೌದ್ರಿ. ಆಮೇಲೆ ಮೊದ್ಲ ಇದ್ದಲ್ರಿ, ಆ ಮಾರ್ಗದಾಗ ಹೊಂಡ ಎಲ್ಲ ಇರ್ತದೆ. ಹೌದು. ಈಗೆಲ್ಲ ಮುಚ್ಚಿಬಿಟ್ರ. ಮತ್ತೆ ಆ ಹೊಂಡನ ಮತ್ತು ಅಗಲ ಮಾಡ್ಯಾರ. ಮತ್ತೆ ಎಂತ ಉದ್ಧಾರ ಮಾಡಿದ್ದ ಒಂದು ಅಧಿಕಾರಕ್ಕೆ ಬಂದ ಮೇಲೆ ಇಂಗು ಗುಂಡಿ ಯೋಚನೆ ಮಾಡಿ. ಅಂದ್ರೆ ಮಳೆಗಾಲ ನೀರೆಲ್ಲ ಒಂದೇ ಕಡೆ ಇಂಗು ಬರ್ತದೆ. ಇಂಗು ಗುಂಡಿ ಯೋಚನೆ ಮಾಡಿ. ಸಾರಿ ಮೇಲೆ
ಅಲ್ಲ ದಾರಿ ಬೇರೆ ಬರ್ತದೆ. ಅದು ಬೇರೆ ದಾರಿ ಸಾಕು, ಆ ದಾರಿ ಬೇರೆ. ಆ ದಾರಿ ಬೇರೆ ಈ ಬೇರೆ ಮಾಡಿರಿ. ಬಟ್ಟೆ ಆಗಲಿ ನೀವೆಲ್ಲರೂ ಬಹಳ ಹೊತ್ತಾಗಿ ಒಂದು ಹತ್ತುಗಳನ್ನು ನಿಮಗೆ ಜಾಗ ಬೇಕು ಅಂತೇಳಿ ಅಲ್ಲಲ್ಲಿ ಎಲ್ಲಲ್ಲಿ ನಿಮ್ಮ ತಂಗಿಯಿಂದ ಆಟ ಮಾಡಿ ಅಕ್ಕನನ್ನು ದಾನ ಮಾಡಿ ಕೇಳಿ ಹೋಗು. ಬರೀ ತಂಗಿಯಿಂದ ಮಾತ್ರ ದಾನ ಅನ್ನೋದು ಬೇಡ. ನೀವು ಕುತ್ಕೊಳ್ಳಿ ತಂಗಿ ತಂಗುದಾನ ವ್ಯವಸ್ಥೆ. ಬಟ್ಟೆ ಆಗಲಿ ನೀವೆಲ್ಲರೂ ಒಂದು ರಾತ್ರಿ ಉಳಿಯಲು ಬೇಕು ಅಂತೇಳಿ ವಾ ಸತಿ ಗ್ರಹ ಎಲ್ಲ ಮಾಡಿ ವಸತಿ ವಾ ಸತಿ ವಸತಿ ಗೃಹ. ಬಟ್ಟೆ ಆಗಲಿ ಈ ಊರಿನ ಮಹಿಳೆಯರೆಲ್ಲ ಒಂದೇ ಕಡೆ ಸೇರ್ಕೊಂಡು ಅಂತೇಳಿ ಮಹಿಳಾ ಸಮಾಧಿ ಮಾಡಿ ಮಹಿಳೆಯ ಸಮಾಜ ಅಲ್ಲೇ ಮಾಡುವುದು. ಮಹಿಳಾ ಸಮಾಜ 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 ಆಮೇಲೆ ಆಮೇಲೆ ತುಂಬಾನೇ ಯಾವುದು ಯುವಕರೆಲ್ಲ ಒಂದೇ ಕಡೆ ಸೇರ್ಕೊಂಡು ಅಂತೇಳಿ ಯುವಕರಿಗಾಗಿ ಯುವಕ ಮಂಡಳಿ ಮಾಡಿದ್ದಾರೆ. ಯುವಕ ಮಂಡಲ ಹೌದ್ರಿ. ಈ ಕಡೆ ಯುವಕ ಮಂಡಳಿ, ಈ ಕಡೆ ಮಹಿಳಾ ಸಮಾಜ ಮಧ್ಯದಾಗ ಶಿಶು ಸಂಹಾರ ಕೇಂದ್ರ ಮಾಡಿದ್ದಾರೆ. ಮಕ್ಕಳನ್ನೆಲ್ಲ ಅಲ್ಲೇ ಕರ್ಕೊಂಡು ಬಂದು ಹಾಕುವುದು. ಸಂಹಾರ ಅಲ್ಲಿ ಇದು ಶಿಶು ಸಂರಕ್ಷಣಾ ಕೇಂದ್ರ. ಸಮಾಜ ಮಹಿಳೆ ಯುವಕ ಮಂಡಲ ಅದೇನ ಮಧ್ಯದಲ್ಲಿ ಯಾವ ವ್ಯವಸ್ಥೆ ಮಾಡಿದ್ರು. ಎಲ್ಲರೂ ನೀವು ಹೆಚ್ಚು ಕಡಿಮೆ ಆ ಅಪ್ಪ ಅಮ್ಮ ಆಚೆ ಈಚೆಯಿಂದ ಬಂದು ಮಾತಾಡಿಸಿಕೊಂಡು ಮಕ್ಕಳನ್ನ ಮೊದಲೆಲ್ಲ ಮಹಿಳೆಯರು ಕುರುಮುಟ್ಟಿಗಳು ತಾಯಿ ಮನೆಗೆ ಹೋಗ್ಬೇಕು, ತವ್ರ ಮನೆಗೆ ಹೋಗ್ಬೇಕು, ಕ್ಷೇತ್ರಕ್ಕೆ ಹೋಗ್ಬೇಕು ಅಂತಾದ ಯಾರ್ಯಾರು ಪತ್ರಿಕೆ ಇಡಬೇಕಾಗಿತ್ತು. ಈಗ ಅವ್ರು ಯಾರಕ್ಕೂ ಏನು ಪತ್ರಿಕೆ ಇಡಬೇಕಿಲ್ಲ. ಎಲ್ಲ ಮಹಿಳೆಯರಿಗೆ ಉಚಿತ ಉಚಿತ ಎಲ್ಲಿ ಬೇಕಾದ್ರೂ ಹೋಗ್ಬೇಕು. ತಿರುಗುವವರಿಗೆ ಉಚಿತ, ಅಲ್ಲ ಹೋಗುವವರಿಗೆ ದುಡಿಯುವವರಿಗೆ ಇಂತಿಷ್ಟು ಖರ್ಚು ನೀವು ಅದನ್ನು ಮಾಡ್ತೇವೆ. ಆಯ್ತು ಹೋಗು. ವಿಶ್ರಾಂತಿ ಮಹತ್ವ ಹೋಗು. ಎಷ್ಟು ವರ್ಷದ ಕೆಳಗೆ ಸಿಕ್ಕಿದ್ದು ಅಂತ ಹೇಳಿದ್ರೆ ಸುಮಾರು ಒಂದು 15-16 ವರ್ಷದಿಂದ ಸಿಕ್ಕಿತ್ತು. ಎಲ್ಲಿ ಸಿಕ್ಕಿದ್ದು ಅಂತ ಹೇಳಿದೆ. ಕುಂತಳ ಮತ್ತು ಚಂದ್ರನ ಗಡಿತ ಅವರಿಗೆ ಸರಿ. ಯಾವ ಕಾಲ ಬೆರಳು ಅಂತ ಹೇಳಿದೆ. ಈ ಬದಿ ನಿಂತ್ರ ಕಾಲಿ ಬದಿ ಬರ್ತೈತೆ, ಹಿಂಗೆ ಈ ಬದಿ ಬಂದಳು. ಅದೇ ಯಾವ ಕಾಲದು. ಸರಿ ಹೋಗು. ಹೋಗಾಚೆ.